ನಮಸ್ತೆ, ನಾನು ಗಾಯತ್ರಿ ಶ್ರೀಧರ್. ಬ್ರಾಹ್ಮಣರ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಮೃದುವಾದ ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಲಟ್ಸ್ಕೊಳ್ಳೋದಕ್ಕೆ ಮತ್ತು ಕಾವಲಿ ಮೇಲೆ ಹಾಕಿದರೂ ಸಹಿತ ಮೃದುವಾಗಿ ಚೆನ್ನಾಗಿ ಬರೋದಕ್ಕೆ ಚಪಾತಿನ ಈ ರೀತಿ ಮಾಡ್ಕೊಳ್ಬೋದು. ತುಂಬ ಸ್ಮೂತಾಗಿರುತ್ತೆ. ತಣ್ಣಗಾದರೂ ಸಹಿತ ಅದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ನಾವು ಒಂದು 2 ಪಾವನಷ್ಟು ಗೋಧಿ ಹಿಟ್ಟು ತೊಗೋಬೇಕು. ಒಂದು ದೊಡ್ಡ ಬಾಣಲೆನಲ್ಲಿ 2 ಪಾವು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನಾನು. ಗೋಧಿ ಹಿಟ್ಟಿನ ಜೊತೆಯಲ್ಲಿ ಒಂದು ಒಳ್ಳೆ ಶೇಂಗಾ ಎಣ್ಣೆ ಒಂದು 2 ಸ್ಪೂನು ಹಾಕ್ಕೋಬೇಕು. ಆಮೇಲೇನು ಎಣ್ಣೆ ಹಾಕೋದು ಬೇಡ. ಮೊದಲು ನಾವು ಹಿಟ್ಟಿನ ಜೊತೆಯಲ್ಲಿ ಶೇಂಗಾ ಎಣ್ಣೆನ ನಾವು ಒಂದು 2 ಸ್ಪೂನ್ ಸೇರಿಸ್ಬಿಟ್ರೆ ಮತ್ತೆ ಅದನ್ನೇನು ಬೇಕಾಗೋದಿಲ್ಲ ಹಾಕೋದು ಎಣ್ಣೆ. ಕೆಲವರೆಲ್ಲ ಎಣ್ಣೆ ಹಾಕಿ ಅಂತಾರೆ. ನೋಡಿ, ಕಡಲೆ ಹಿಟ್ಟು ಹಾಕಬೇಕು, ಸ್ವಲ್ಪ ಉಪ್ಪು ಹಾಕಬೇಕು, ಒಂದು 2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಬೇಕು. ಅದನ್ನು ಚೆನ್ನಾಗಿ ನಾವು ಕೈನಲ್ಲಿ ಈ ರೀತಿ ಕಲಿಸ್ಬೇಕು. ಎಣ್ಣೆ ಮತ್ತು ಉಪ್ಪು ಅವು ಎಲ್ಲ ಗೋಧಿ ಹಿಟ್ಟಿಗೂ ಸಹಿತ ಹಿಡಿಬೇಕು. ಆ ಥರದಲ್ಲಿ ನಾವು ಈ ಗೋಧಿ ಹಿಟ್ಟನ್ನು ಡ್ರೈ ಆಗಿ ಫಸ್ಟು ಕಲಿಸ್ಕೋಬೇಕು. ಆಮೇಲೆ ಅದಕ್ಕೆ ನೀರು ಹಾಕಿ ನೀಟಾಗಿ ಕಲಿಸ್ಬೇಕು. ಎಲ್ಲದೂ ಒಂದು ಸರಿ ನಾವು ಎಣ್ಣೆ ಉಪ್ಪಿನ ಜೊತೆ ಸೇರಿರುತ್ತೆ ಹಿಟ್ಟು. ಆಮೇಲೆ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಕಲಿಸ್ಬೇಕು. ಅದನ್ನ ನೀಟಾಗಿ ಹಿಟ್ಟು ಕಲಿಸೋದ್ರ ಮೇಲೂ ಹೋಗುತ್ತೆ. ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ಮೆತ್ತಗೂ ಆಗಬಾರ್ದು ಹಿಟ್ಟು. ನೀಟಾಗಿ ಒಂದು ಹದದಲ್ಲಿ, ಚಪಾತಿ ಹಿಟ್ಟಿನ ಹದ ಅಂತ ಹೇಳ್ತಾರೆ, ಒಂದು ಹದದಲ್ಲಿ ನಾವು ಗೋಧಿ ಹಿಟ್ಟನ್ನು ಕಲಿಸ್ಬೇಕು. ತುಂಬ ಮೆತ್ತಗಾಗಬಾರ್ದು ಹಿಟ್ಟು, ತುಂಬ ಗಟ್ಟಿನೂ ಇರಬಾರ್ದು. ಹಾಗೆ ನಾವು ಚಪಾತಿ ಮಾಡೋದಕ್ಕೆ ಈ ಹಿಟ್ಟನ್ನು ಕಲಸಿಡಬೇಕು. ನೀಟಾಗಿ ನಾದಿ ಕಲಸಿದಾಗ ಚಪಾತಿ ಹಿಟ್ಟು ನೋಡಿ, ನಾನು 2 ಪಾವು ತೊಗೊಂಡಿರೋದಕ್ಕೆ ಇಷ್ಟು ಚಪಾತಿ ಹಿಟ್ಟು ಬಂದಿದೆ. ಅದು ನೀಟಾಗಿ ನಾದಿ ಕಲಸಿದ್ದೀನಿ. ಅಷ್ಟು ಗಟ್ಟಿ ಇರಬೇಕು, ಕೈ ಹಾಕಿದ್ರೆ ನೀಟಾಗಿ ಮೆತ್ತಗಿರ್ಬೇಕು. ಆ ಥರ ಅದನ್ನು ನಾನು 2 ಗಂಟೆ ಮುಚ್ಚಿಡ್ತೀನಿ. ತೀರಾ ಬೇಗ ಆಗಬೇಕು ಅಂದರೆ 1:30 ಅಂತೂ ಮುಚ್ಚಲೇಬೇಕು, 1:30 ಗಂಟೆ. ನೋಡಿ, ನಾನು ಇವಾಗ 2 ಪಾವು ಗೋಧಿ ಹಿಟ್ಟು ತೊಗೊಂಡಿರೋದಕ್ಕೆ ನನಗೆ ಇಷ್ಟು ಚಪಾತಿ ಮಾಡಲಿಕ್ಕೆ ಗೋಧಿ ಹಿಟ್ಟಿನ ಉಂಡೆಗಳು ಬಂದಿದೆ. ಇದನ್ನೆಲ್ಲದನ್ನು ನಾನು ಗೋಧಿ ಹಿಟ್ಟಿನಲ್ಲಿ ಎಷ್ಟು ಉಂಡೆಗಳಾಗಿದೆಯೋ ಅದೆಲ್ಲದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನನಗೆ 2 ಪಾವಿಗೆ ಇಷ್ಟು ಚಪಾತಿ ಉಂಡೆಗಳು ಸಿಕ್ಕಿದೆ. ಒಂದು 10ರಿಂದ 12, 13 ಉಂಡೆಗಳಾಗುತ್ತೆ. ಇದನ್ನು ನಾವು ನಮಗೆ ಲಟ್ಟಣಿಗೆನೂ ಚೆನ್ನಾಗಿರಬೇಕು. ನೋಡಿ, ಪದರ ಬರೋದಕ್ಕೆ ನಾನು ಯಾವ ರೀತಿ ಕಲಿಸ್ಕೊಳ್ತಾ ಇದ್ದೀನಿ ಅಂತ. ಅದನ್ನೆಲ್ಲ ಲಟ್ಸಿ ಅವೆಲ್ಲ ಏನೂ ಮಾಡಬೇಕಾಗಿಲ್ಲ. ಬೇಗ ನಾವು ಕೈಯಲ್ಲೇ ಪದರ ಬರೋ ಹಾಗೆ ಮಾಡ್ಕೋಬೋದು. ಆಮೇಲೆ ಮೇಲೆ ಚೆನ್ನಾಗಿ ಹಿಟ್ಟು ಹಾಕಿದಾಗ ನಮಗೆ ಇದು ತೆಳ್ಳಗೆ ಬರುತ್ತೆ, ತಿನ್ನಾಗಿ ಬರುತ್ತೆ ಚಪಾತಿ. ಹಿಟ್ಟು ಹಾಕೋದ್ರಿಂದ ಏನೋ ಪ್ರಾಬ್ಲಮ್ ಆಗಲ್ಲ. ಯಾಕೆಂದರೆ ನಾನು ಅದನ್ನು ಕಲಸಿದ ಹಿಟ್ಟಿದೆಯಲ್ಲ, ಅದರಲ್ಲಿ ಆ ಚಪಾತಿ ಮೇಲ್ಗಡೆ ಒಣ ಹಿಟ್ಟು ಎಕ್ಸ್ಟ್ರಾ ಎಷ್ಟಿರುತ್ತೋ ಅಷ್ಟನ್ನು ತೆಗೆದುಬಿಡ್ತೀನಿ ಇವಾಗ. ಮತ್ತು ಲಟ್ಟಣಿಗೆನೂ ಸಹಿತ ಸ್ವಲ್ಪ ಜಾರಿದರೆ ನಮಗೆ ಚಪಾತಿ ಬೇಗ ಲಟ್ಟಿಸ್ಬೋದು. ಲಟ್ಟಣಿಗೆ ಚೆನ್ನಾಗಿರಬೇಕು. ಎರಡನೇದಾಗಿ ನಾವು ಹಿಟ್ಟು ಹಾಕ್ಕೊಂಡು ಲಟ್ಟಿಸಿದಾಗ ಅದು ತೆಳ್ಳಗೆ ಬರುತ್ತೆ, ತಿಕ್ನೆಸ್ಸು ನಮಗೆ ತೆಳ್ಳಗೆ ಬರುತ್ತೆ, ತಿನ್ನಾಗಿ ಬರುತ್ತೆ ಚಪಾತಿ. ನೋಡಿ ಎಷ್ಟು ತೆಳ್ಳಗೆ ಬಂದಿದೆ. ಇದನ್ನು ಇವಾಗ ನಾನು ಕಾವಲಿ ಮೇಲೆ, ಅಂದರೆ ಮೊದಲು ಕಾವಲಿ ಕಾಯಬೇಕಾದ್ರೆ ಈ ರೀತಿ ಫ್ಲೇಮ್ ಇರಬೇಕು. ಆಮೇಲೆ ಅದನ್ನು ಮೀಡಿಯಮ್ಗಿಂತ ಸ್ವಲ್ಪ ಜಾಸ್ತಿ ಇಟ್ಕೋಬೋದು. ನೋಡಿ, ಇವಾಗ ಕಾವಲಿ ಮೇಲೆ ಹಾಕಿದ ಮೇಲೆ ನಾನು ಆ ಹಿಟ್ಟಿನಿಂದ ಎಕ್ಸ್ಟ್ರಾ ಆಗಿರೋ ಹಿಟ್ಟುಗಳನ್ನು ತೆಗಿಬಹುದು. ತೋರಿಸ್ತೀನಿ. ಇಷ್ಟು ಮುಚ್ಚಬೇಕು, ಆವಾಗ ಮೆತ್ತಗೆ ಬರುತ್ತೆ ಚಪಾತಿ, ಒರಟಾಗೋದಿಲ್ಲ. ಇಷ್ಟೇ ಹೊತ್ತು ನಾನು ತೋರಿಸಿದ್ದೀನಲ್ಲ, ಇಷ್ಟೇ ಹೊತ್ತು. ಆಮೇಲೆ ಅದನ್ನು ತಿರುಗಿಸಾಕ್ಬಿಟ್ಟು ನಿಮಗೆ ಎಕ್ಸ್ಟ್ರಾ ಹಿಟ್ಟಿದೆ ಅಂತ ಕಂಡಾಗೂ ಸಹಿತ ನಾವು ಅಲ್ಲೂ ಸಹಿತ ಕಾವಲಿ ಮೇಲೆ ಚಪಾತಿ ಹಿಟ್ಟಿಂದ ಎಕ್ಸ್ಟ್ರಾ ಹಿಟ್ಟುಗಳನ್ನು ನಾವು ತೆಗಿಬೋದು. ನೋಡಿ, ಹೀಗೆ ಕಲಿಸ್ಕೊಂಡಿರೋ ಹಿಟ್ಟೇ ಸಾಕಾಗತ್ತೆ. ಆ ಹಿಟ್ಟಲ್ಲೇ ನಾವು ಚಪಾತಿನೂ ಮಾಡ್ಬೋದು. ಅದೇನು ಗಲೀಜೆಲ್ಲ ಆಗಿರೋದಿಲ್ಲ, ಹಿಟ್ಟು ಮಾತ್ರ ಅದಕ್ಕೆ ಹಿಡಿಯುತ್ತೆ ಅಷ್ಟೇ. ಈ ಥರ ಮಾಡಿದಾಗ ನಾವು ಸ್ವಲ್ಪ ಮುಚ್ಚಿ ಇರೋದ್ರಿಂದ ನೋಡಿ, ಈಗ 2ನೇ ಸರಿ ನಾನು ಬೇಯಿಸ್ತಾ ಇದ್ದೀನಿ. ಇದು ಅಷ್ಟೇ, ಎಕ್ಸ್ಟ್ರಾ ಆಗಿರೋ ಹಿಟ್ಟು ತೆಗೆದು ಸ್ವಲ್ಪ ಮುಚ್ಚಬೇಕು. ಸ್ವಲ್ಪ ಅಂದರೆ 2 ಸೆಕೆಂಡ್ ಅಷ್ಟೇ. ಆಮೇಲೆ ತೆಗೆದುಬಿಡಬೇಕು. ಆಮೇಲೆ ಅದನ್ನು ನಾವು ತಿರುಗಿಸಿ ಹಾಕಬೇಕು. ಅದೇ ಫ್ಲೇಮಲ್ಲೇ, ತುಂಬ ಫ್ಲೇಮ್ ಜಾಸ್ತಿ ಆಯಿತು ಅಂದಾಗ ಸ್ವಲ್ಪ ನೋಡಿ ಫ್ಲೇಮ್ ಇಟ್ಕೊಳ್ಳಿ. ಈ ರೀತಿ ನಾವು ತಿರುಗಿಸಿ ಹಾಕಿ ಎಲ್ಲ ಮಾಡಿದಾಗ ನೋಡಿ ಎಷ್ಟು ತಿನ್ನಾಗಿ ಬಂದಿದೆ. ಇದು ಒಂದು ಕಡೆ ಬೇಯುತ್ತೆ. ಒಂದು ಕಡೆ ಬೆಂದ ಮೇಲೆ ಅದರಲ್ಲೇ ನಾವು ಇನ್ನೊಂದು ಚಪಾತಿ ಹಾಕ್ಬಿಡ್ಬೋದು. ಆವಾಗ ಅದು ಒಣಗೋದಿಲ್ಲ. ಹೀಗೆ ಇಷ್ಟನ್ನು ನಾವು ಮುಚ್ಚಿಟ್ಟಿರ್ತೀವಿ. ಆಮೇಲೆ ಅದನ್ನು ತೆಗೆದ ತಕ್ಷಣ ಇನ್ನೊಂದು ಕಡೆಗೆ, ಅಂದರೆ ಒಂದು ಕಡೆಗೆ ಬೆಂದಾಗ ನಾವು ತಿರುಗಿಸಿ ಹಾಕಿದಾಗ ಅದ್ರ ಮೇಲ್ಗಡೆ ನಾವು ರೆಡಿ ಮಾಡಿಟ್ಕೊಂಡಂಥ ಇನ್ನೊಂದು ಚಪಾತಿನ ಹಾಕ್ಬೋದು. ಆವಾಗ ಮೇಲ್ಗಡೆ ಒಣಗೋದಿಲ್ಲ ಚಪಾತಿ. ನೀವು ರಾತ್ರಿನೂ ಸಹಿತ ಒಂಚೂರು ಬಿಸಿ ಮಾಡಿದ್ರೂ ಸಾಕಾಗುತ್ತೆ, ಬಿಸಿ ಬೇಕು ಅಂದರೆ. ಇಲ್ಲ ಅಂದರೆ ಮೆತ್ತಗೆ ಇರುತ್ತೆ ಚಪಾತಿ, ತುಂಬ ಚೆನ್ನಾಗಿರುತ್ತೆ. ನೋಡಿ,
ಸುತ್ತನೂ ಅಷ್ಟೇ ಮಧ್ಯದಲ್ಲಿ ತುಂಬ ತೆಳು ಮಾಡಬೇಡಿ, ಅದು ಹಪ್ಪಳದ ಹಂಗೆ ಆಗಿಬಿಡುತ್ತೆ. ಮಧ್ಯದಲ್ಲಿ ಚೂರು ತಿಕ್ನೆಸ್ ಇರಲಿ, ತುದಿ ಮಾತ್ರ ತಿನ್ನಾಗಿ ಬಂದ್ರಂತೂ ಚಪಾತಿ ತುಂಬ ಚೆನ್ನಾಗಿರುತ್ತೆ. ಮೇಲೆ ಎಣ್ಣೆ ಬೇಕು ಅಂದರೆ ಮಾತ್ರ ಹಾಕ್ಬೋದು ಹೊರತು ಕೆಲವರೆಲ್ಲ ಪುಲ್ಕ ಚಪಾತಿ ಅಂತಾರೆ, ಹೀಗೆ ಮಾಡ್ಬೋದು. ನೋಡಿ ನಾನು 4-5 ಚಪಾತಿ ಯಾವ ರೀತಿ ಮಾಡಿಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಮೆತ್ತಗೂ ಇರುತ್ತೆ. 1-2 ಚಪಾತಿ ಜಾಸ್ತಿನೇ ತಿನ್ಬೋದು. ಇದು ತುಂಬ ತೆಳ್ಳಗೆ ತಿನ್ನಾಗಿರೋದ್ರಿಂದ ಜಾಸ್ತಿ ಚಪಾತಿನೇ ತಿನ್ಬೋದು. ಇದು ಆರೋಗ್ಯಕರವಾದ ಕಡಲೆ ಹಿಟ್ಟು ಬೇರೆ ಹಾಕಿರೋದ್ರಿಂದ ಆರೋಗ್ಯಕರವಾದ ಚಪಾತಿ. ನೀವು ಮಾಡ್ಕೊಳ್ಳಿ ಒಂದು ಸರಿ. ತುಂಬ ಇಂಟ್ರೆಸ್ಟಾಗಿ ಸ್ಟವ್ನು ಅಷ್ಟೇ ತುಂಬ ಜೋರಾಗಿ ಇಟ್ಕೊಳ್ದೆ ಸ್ವಲ್ಪ ಪೇಷನ್ಸಿಂದ ಮಾಡಬೇಕಾಗತ್ತೆ ಇವುಗಳನ್ನೆಲ್ಲ. ನೋಡಿ ಎಷ್ಟು ಮೆತ್ತಗಿದೆ. ಇದು ತಣ್ಣಗಾದ್ಮೇಲೆ ನಾನು ತೋರಿಸ್ತಾ ಇರೋದು. ಎಷ್ಟು ಮೆತ್ತಗಿದೆ ನೋಡಿ ಚಪಾತಿ. ಇದು ಈಗ ನಾವು ಕೈಯಲ್ಲಿ ತೊಗೊಂಡು ತಿನ್ನಬೇಕಾದ್ರೆ ಅದನ್ನು ಹರಿತೀವಲ್ವ, ಅದು ಈಸಿಯಾಗಿ ಬಂದ್ಬಿಡುತ್ತೆ. ಕೆಲವು ನಾವು ನೆನೆಸಿಟ್ಟಿಲ್ಲ ಅಂತಂದರೆ ಕಲಸಿದ ಮೇಲೆ ಅದು ಅಲ್ಲಿ ನಾರಾಗಿ ಬರುತ್ತೆ ಅದು. ಹಾಗಾಗಿ ಸ್ವಲ್ಪ ನೆನೆಸ್ಬೇಕು ಹಿಟ್ಟು. ಕಲಸಿಟ್ಟ ಮೇಲೆ ಮುಚ್ಚಿಟ್ಬಿಡಬೇಕು. 2 ಗಂಟೆ ಮುಚ್ಚಿಟ್ರೆ ತುಂಬ ಒಳ್ಳೆಯದು. ಧನ್ಯವಾದಗಳು.